Hi, good morning, students. This is Professor Arun Gerdi. Welcome to my learning class. In the last class, I have discussed briefly about 2019 question paper. In today's class, I will discuss the next part of the 2019 question paper. In this question, they are asking earning per share. So I will read question once again. Sachin company has equity share capital of 10 lakh divided into shares of 100 each. It want to raise further 6 lakh for expansion program. Now what is there given in the question? Existing capital structure is 10 lakh and the new proposed capital structure is rupees 6 lakh. So total how much capital is there? 16 lakh. In that 16 lakh, 10 lakh is old capital and 6 lakh is proposed capital ಅಂತ ಕರಿತೀವಿ ನಾವು. ಸೊ ಅಲ್ಲಿ ನೆಕ್ಸ್ಟ್ ಏನು ಕ್ವಶನ್ ಕೇರ್ ನೋಡ್ರಿ, expansion program. So one of the following source means 4 options are given. Among 4 options, Sachin want to collect the rupees 6 lakh rupees capital. ಅಂದ್ರೆ ಆಪ್ಷನ್ ಇರೋದು ನ್ಯೂ ಕ್ಯಾಪಿಟಲ್ಗೆ. ಆ ನ್ಯೂ ಕ್ಯಾಪಿಟಲನ್ನು ಯಾವ ರೀತಿ ಕಲೆಕ್ಟ್ ಮಾಡ್ಬೋದು ಅಂತ. ಸೊ ನ್ಯೂ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡ್ಬೇಕಾದ್ರೆ ಮೆಥಡ್ ಇರ್ತೈತಿ. ಎಲ್ಲ ಈಕ್ವಿಟಿ ಶೇರ್ ಮುಖಾಂತರ ತೊಗೋಬೋದು ಅಥವಾ ಡಿಬೆಂಚರ್ ಪ್ರಿಫರೆನ್ಸ್ ಶೇರ್ ಮುಖಾಂತರ ತೊಗೋದು ಹಿಂಗೆ ಇರ್ತೈತೆ. ಓಕೆ, ಸೊ ಅಲ್ಲಿ ಫಸ್ಟ್ ಕ್ವಶನ್ ಏನು ಕೇಳ ನೋಡ್ರಿ, ಆಲ್ ಇನ್ ಈಕ್ವಿಟಿ ಶೇರ್ಸ್ ಅಂತ. So he is collecting entire amount in the form of equity shares only. ಅಂದರೆ rupees 6 lakh ಏನಾಗ್ತೈತ್ರಿ, ಅದು ಈಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡ್ಬೋದು. ಯಾಕಂದರೆ ನ್ಯೂ ಪ್ಲ್ಯಾನ್ಸ್ ಪ್ರಕಾರ ಅಮೌಂಟ್ ಎಷ್ಟದ 6 lakh. ಸೆಕೆಂಡ್ ಆಪ್ಷನ್ ಏನೈತೆ ನೋಡ್ರಿ, 3 lakh ಇನ್ ಈಕ್ವಿಟಿ ಶೇರ್ಸ್ ಆ್ಯಂಡ್ 3 lakh ಇನ್ ಡಿಬೆಂಚರ್ ಅಟ್ 10% ಇಂಟ್ರೆಸ್ಟ್. ಅಂದ್ರೆ 3 lakh ಈಕ್ವಿಟಿ ಆ್ಯಂಡ್ ರಿಮೈನಿಂಗ್ 3 lakh ಡಿಬೆಂಚರ್. ಅಂದ್ರೆ ಪ್ರಪೋಸ್ ಕ್ಯಾಪಿಟಲ್ ಏನಾಯಿತು 6 lakh ಡಿವೈಡ್ ಇಂಟು ಈಕ್ವಿಟಿ ಆ್ಯಂಡ್ ಡಿಬೆಂಚರ್ ಅನ್ನಂಗೆ. ಪ್ಲ್ಯಾನ್ ನಂಬರ್ 3, ಆಲ್ ಇನ್ ಡಿಬೆಂಚರ್ ಕ್ಯಾರಿಂಗ್ 10% ಇಂಟ್ರೆಸ್ಟ್. ಅಂದರೆ ಎಂಟೈರ್ ಅಮೌಂಟ್ ಡಿಬೆಂಚರ್ 10% ಇಂಟ್ರೆಸ್ಟ್ ಪ್ರಕಾರ ನಾವೇನು ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ ಅಂತ. ಎಂಟೈರ್ ಅಮೌಂಟ್ ಅಂದರೆ ಎಷ್ಟು ಹೋಗ್ಬೇಕು, rupees 6 lakh. ಆ್ಯಂಡ್ ಪ್ಲ್ಯಾನ್ ನಂಬರ್ 4, 2 lakh ಇನ್ ಇಕ್ವಿಟಿ ಆ್ಯಂಡ್ 4 lakh ಇನ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಸೊ 6 lakh ಇಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ ಆಗಿ ಡಿವೈಡ್ ಮಾಡ್ಯಾರ. ಪ್ಯಾರಾಗ್ರಾಫ್ ಒಳಗೆ ಏನು ಕೊಟ್ಟಾರ ನೋಡ್ರಿ, ದ ಎಕ್ಸ್ಪೆಕ್ಟೆಡ್ EBIT ಈಸ್ rupees 3 lakh ಆ್ಯಂಡ್ ದ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 50%. ಅಂದರೆ EBIT ಲೆವೆಲ್ ಎಷ್ಟದ ರೀ, 3 lakh ಅದ, ಟ್ಯಾಕ್ಸ್ ರೇಟ್ ಎಷ್ಟದ 50%. ಸೊ ಇಲ್ಲಿ ಏನು ಕಂಡುಹಿಡಬೇಕು ಅಂದರೆ EPS ಕಂಡುಹಿಡಬೇಕು ಆ್ಯಂಡ್ ಬೆಸ್ಟ್ ಪ್ಲ್ಯಾನನ್ನು ಸಜೆಸ್ಟ್ ಮಾಡಬೇಕು. ನಾವು EPS ಕಂಡುಹಿಡಬೇಕಾದ್ರೆ ಮೆಥಡ್ ಅದ, ಆ ಮೆಥಡ್ ಪ್ರಕಾರ ಬರೀಬೇಕು. ಸೊ ವಿಲ್ ಗೋ ಟು ದ ಆನ್ಸರ್. ಎಸ್, ಸಿ ದ ಆನ್ಸರ್ ಇಯರ್. ಫಸ್ಟ್ ಪರ್ಟಿಕ್ಯುಲರ್ಸ್ ಈಸ್ ಗಿವನ್. ಸಿ ಇಯರ್ particulars is given. Then we have to write existing capital structure. This is very important. ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಈಗಾಗಲೇ ಕಂಪ್ನಿಯಲ್ಲಿ ಇರ್ತಕ್ಕಂಥ ಕ್ಯಾಪಿಟಲನ್ನು ಬರೀಬೇಕು. ಸೊ ಅದು ಏನನ್ನೋದು ಹೇಳ್ತಾನೆ ನೋಡಿ, ಈಗಾಗಲೇ ಕಂಪ್ನಿಯಲ್ಲಿ ಇರ್ತಕ್ಕಂಥ ಕ್ಯಾಪಿಟಲ್ ಅಂದರೆ ಇದು 10 lakh. ಸೊ ದಿಸ್ 10 lakh ಈಸ್ ಕಾಲ್ಡ್ ಆಸ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಹಾಗಾಗಿ ಇಲ್ಲಿ ಏನಂತ ಬರೀಬೇಕು ರೀ, ದಿಸ್ ಈಸ್ ಕಾಲ್ಡ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಆ ಓಲ್ಡ್ 10 lakh ಹೆಂಗೈತಿರ ಅದು ಈಕ್ವಿಟಿ ಶೇರ್ ಮುಖಾಂತರ. ಸೊ ಇದನ್ನು ಬರೀಬೇಕು, ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಈಗ ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್ ನೋಡಿ, 4 1 2 3 4 ಇವಕ್ಕೆಲ್ಲ ಏನಂತ ಕರೀತಾರೆ ಅಂದ್ರೆ ಪ್ರಪೋಸ್ ಪ್ಲ್ಯಾನ್ಸ್ ಅಂತ ಕರೀತಾರೆ. ಸೊ ಇವಕ್ಕೆ ಏನಂತ ಕರೀತಾರೆ, 4ಕ್ಕೂ ಪ್ರಪೋಸ್ ಪ್ಲ್ಯಾನ್. ಅಂದ್ರೆ ಫರ್ಮ್ ವಾಂಟ್ ಟು ಕಲೆಕ್ಟ್ ದ ಕ್ಯಾಪಿಟಲ್ ಇನ್ ದ ಫಾರ್ಮ್ ಆಫ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಸೊ ದೇ ಆರ್ ಕಾಲ್ಡ್ ಆಸ್ ಪ್ರಪೋಸ್ ಪ್ಲ್ಯಾನ್ಸ್. ಇನ್ ದಿಸ್ ಪ್ರಾಬ್ಲಮ್ ಟೋಟಲ್ ಹೌ ಮೆನಿ ಪ್ಲ್ಯಾನ್ಸ್ ಆರ್ ದೇರ್, 4 plans. ಸೊ ವಿಲ್ ಮೂವ್ ಆನ್ ಟು ಫಸ್ಟ್ ಪ್ಲ್ಯಾನ್. ನೋಡ್ರಿ ಫಸ್ಟ್ ಪ್ಲ್ಯಾನ್ ಏನಂತ ಹೆಂಗೆ ಬರೀಬೇಕು ಅಂತ ಇಂಪಾರ್ಟೆಂಟ್. ಇಲ್ಲಿ ಏನು ಬರ್ತಾರ ನೋಡೋಣ. 10 lakh ಇಕ್ವಿಟಿ ಶೇರ್ ಕ್ಯಾಪಿಟಲ್. ವಾಟ್ ಈಸ್ ದಿಸ್ 10 lakh? ಇಲ್ಲಿ ಎಲ್ಲ ಕಡೆ ಐತೆ ನೋಡಿರಿ 10 lakh. ಇದು ಬಹಳ ಇಂಪಾರ್ಟೆಂಟ್. ಈ 10 lakh ಏನು ಅಂದ್ರೆ ಓಲ್ಡ್ ಕ್ಯಾಪಿಟಲ್, ಅದು ಈಗಾಗಲೇ ಇರ್ತಕ್ಕಂಥ ಕ್ಯಾಪಿಟಲ್. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್. ಸೊ ದಿಸ್ 10 lakh ವಿ ಹ್ಯಾವ್ ಟು ರೈಟ್ ಅಟ್ ಎನಿ ಕಾಸ್ಟ್. ಇದನ್ನು ಬರೀಲೇಬೇಕು ನಾವು, ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ದಿಸ್ ಈಸ್ ಕಾಲ್ಡ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಇದನ್ನು ಎಲ್ಲ ಕಡೆನೂ ಬರ್ಕೋಬೇಕು ನಾವು. 10 lakh ಫಸ್ಟ್ ಈ ಪಾರ್ಟ್ ಮುಗೀತು. 10 lakh ಕ್ಯಾಪಿಟಲನ್ನು ಎಲ್ಲ ಕಡೆ ಬರೀಬೇಕು, ಅದು ಎಕ್ಸಿಸ್ಟಿಂಗ್. ಈಗ ನೆಕ್ಸ್ಟ್ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. 6 lakh ಇಕ್ವಿಟಿ ಅಂತ ಬರ್ತಾರೆ. 6 lakh ಇಕ್ವಿಟಿ, 10 lakh ಈಸ್ ಓಲ್ಡ್ ಕ್ಯಾಪಿಟಲ್, ದ್ಯಾಟ್ ಈಸ್ ಓಕೆ. ಈ 6 lakh ನ್ಯೂ ಇಕ್ವಿಟಿ ಕ್ಯಾಪಿಟಲ್ ಹೆಂಗೆ ಬಂತು ಅದು ನಾವು ತಿಳ್ಕೊಬೇಕಲ್ಲ. ಈಗ 6 lakh ಹೆಂಗೆ ಬಂತು ಅಂತ ತಿಳ್ಕೊಬೇಕಂದ್ರೆ ವಿಲ್ ಮೂವ್ ಆನ್ ಟು ದಿಸ್ ಪ್ಲ್ಯಾನ್, ಆಲ್ ಇನ್ ಇಕ್ವಿಟಿ ಶೇರ್ ಅಂತ ಇತ್ತು ನೋಡಿ. ಪ್ಲ್ಯಾನ್ ನಂಬರ್ 1, ಆಲ್ ಅಂದರೆ ಏನು ಅಂದರೆ ದಿಸ್ ನ್ಯೂ ಕ್ಯಾಪಿಟಲ್ ಈಸ್ ಕಾಲ್ಡ್ ಆಸ್ ಪ್ರಪೋಸ್ ಕ್ಯಾಪಿಟಲ್. 6 lakh
ಅಂದರೆ ನ್ಯೂ ಕ್ಯಾಪಿಟಲ್ ಎಷ್ಟು ಅದ ರೀ 6 lakh. ಆ 6 lakhನ ಹೆಂಗೆ ಕಲೆಕ್ಟ್ ಮಾಡತ್ತಾರ ಅವರು ಇಕ್ವಿಟಿ ಶೇರ್ ಮುಖಾಂತರ. ಸೊ ಹಾಗಾಗಿ ಏನಂತ ಬರ್ತೀವಿ ನಾವು 6 lakh ಇಕ್ವಿಟಿ ಶೇರ್. ಸೊ ಇದು ಓಲ್ಡ್ ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಪ್ಲಸ್ 6 lakh ಏನಾಯಿತು ನ್ಯೂ ಕ್ಯಾಪಿಟಲ್. ಯಾಕೆ ನ್ಯೂ ಕ್ಯಾಪಿಟಲ್ ಆಯ್ತು ಅದು ಬಿಕಾಸ್ ಎಂಟೈರ್ ಅಮೌಂಟನ್ನು ಹೆಂಗೆ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಯಾರ ಅವರು ಇಕ್ವಿಟಿ ಶೇರ್ ಮುಖಾಂತರ. ಸೊ ಹಂಗಾಗಿ ಅದನ್ನು ಬರ್ತೀವಿ ನಾವು. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಸೆಕೆಂಡ್ ಪ್ಲ್ಯಾನ್ ಏನೈತೆ ನೋಡ್ರಿ ಇಲ್ಲಿ 3 lakh equity and 3 lakh debenture. And this 6 lakh can be collected with the help of 3 lakh in equity and 3 lakh in debenture. ಅಂದರೆ ಈ 6 lakhನ ಡಿವೈಡ್ ಮಾಡ್ಯಾರ ಅವರು. ಹಂಗಾದ್ರೆ ಬರೆಯುವಾಗ ಏನು ಬರೀಬೇಕು ನೋಡಿರಿ. ಬರೆಯುವಾಗ ಏನು ಬರ್ದಾರಂದ್ರೆ ಅವರು ದಿಸ್ 10 lakh ಆ್ಯಸ್ ಇಟ್ ಈಸ್ ಓಲ್ಡ್ ಕ್ಯಾಪಿಟಲ್ ಪ್ಲಸ್ 3 lakh equity and plus 3 lakh 10% debenture. ಅಂದ್ರೆ ವಾಟ್ ದೇ ಆರ್ ಡೂಯಿಂಗ್ 6 lakh ಈಸ್ ಡಿವೈಡೆಡ್ ಇಂಟು ಇಕ್ವಿಟಿ ಆ್ಯಂಡ್ ಡಿಬೆಂಚರ್. ಓಲ್ಡ್ ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಬರ್ದಾರ. ಸೊ ನೋಡಿ ಓಲ್ಡ್ ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಬರ್ದಾರ. 10 lakh ಇಕ್ವಿಟಿ ಬರ್ದಾರ, ನ್ಯೂ ಕ್ಯಾಪಿಟಲ್ 3 lakh ಬರ್ದಾರ ಆ್ಯಂಡ್ ಡಿಬೆಂಚರ್ 3 lakh ಬರ್ದಾರ. ವಿಲ್ ಮೂವ್ ಆನ್ ಟು ಥರ್ಡ್ ಪ್ಲ್ಯಾನ್. ಥರ್ಡ್ ಪ್ಲ್ಯಾನ್ ಪ್ರಕಾರ ನೋಡ್ರಿ ಇದು 10 lakh ಆ್ಯಸ್ ಇಟ್ ಈಸ್ ಬರ್ದಾರ. ಈ 6 ಫಸ್ಟ್ ಹೇಳಿದ್ವಲ್ಲ ನಾವು, ಇದು ಸೆಕೆಂಡ್ ಆಯಿತು. ಓಕೆ ಸಾರಿ. ಥರ್ಡ್ 6 lakh 10% ಡಿಬೆಂಚರ್ ಹೆಂಗೆ ಬಂತು ಅದು ಗೊತ್ತಾಗುತ್ತೆ ನಮಗೆ. ಸೊ ಅದು ಗೊತ್ತಾಗಬೇಕಂದ್ರೆ ಇಲ್ಲಿ ಪ್ಲ್ಯಾನ್ ನಂಬರ್ 3 ನೋಡ್ಬೇಕು ನಾವು. ವಾಟ್ ಈಸ್ ಪ್ಲ್ಯಾನ್ ನಂಬರ್ 3? ಆಲ್ ಇನ್ ಡಿಬೆಂಚರ್ ಆಫ್ 10% ಇಂಟ್ರೆಸ್ಟ್. ಇಲ್ಲಿ ಐತೆ ನೋಡಿ ಆಲ್ ಇನ್ ಡಿಬೆಂಚರ್ ಆಫ್ 10% ಇಂಟ್ರೆಸ್ಟ್. ಆಲ್ ಅಂದರೆ ಎಷ್ಟು ರೀ ಅಮೌಂಟ ದಿಸ್ 6 lakh. ಸೊ ದ್ಯಾಟ್ಸ್ ವೈ ದೇ ಆರ್ ರಿಟರ್ನ್ ಹಿಯರ್ 6 lakh ಡಿಬೆಂಚರ್ಸ್ ಆ್ಯಂಡ್ 10 lakh ಇಕ್ವಿಟಿ ಓಲ್ಡ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಲಾಸ್ಟ್ ನೋಡ್ರಿ ಏನಂತ ಬರ್ತಾರ 10 lakh ಇಕ್ವಿಟಿ ಶೇರ್ ಓಲ್ಡ್ ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಪ್ಲಸ್ ನ್ಯೂ ಕ್ಯಾಪಿಟಲ್ 2 lakh ಇಕ್ವಿಟಿ ಪ್ಲಸ್ 4 lakh ಪ್ರಿಫರೆನ್ಸ್ ಶೇರ್. ಯಾಕೆ ಹಿಂಗೆ ಬರ್ತಾರ ಅಂದರೆ ಇಲ್ಲಿ ಕೊಟ್ಟಾರ ನೋಡ್ರಿ ಏನಂತ ಕೊಟ್ಟಾರ 2 lakh ಇಕ್ವಿಟಿ ಮುಖಾಂತರ ತೊಗೋಬೇಕು, 4 lakh ಪ್ರಿಫರೆನ್ಸ್ ಮುಖಾಂತರ. ಸೊ ಇದು ನಾವು ಬರ್ತೀವಿ. ಇದು ಬರೆಯೋದೇ ಭಾಳ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನು ಬರೆಯೋಕೆ ನಮಗೆ ಬಂತು ಅಂದರೆ ಲೆಕ್ಕ ಬಿಡ್ಸಕ್ಕೆ ಬರ್ತೈತಿ. ಈಗ ಫಸ್ಟ್ ಏನು ತೊಗೋಬೇಕು ಅಂದರೆ ಯಾವಾಗಲೂ EBIT ತೊಗೋಬೇಕು. ಫಸ್ಟ್ ವಾಟ್ ವಿ ಹ್ಯಾವ್ ಟು ಟೇಕ್ EBIT. EBIT ಎಷ್ಟದ 3 lakh ಅದ. 3 lakh ಎಲ್ಲ ಕಡೆ ಬರೀಬೇಕು. ಈ 3 lakh ಎಲ್ಲಿಂದ ಬಂತು ಇಲ್ಲಿ ಕೊಟ್ಟಾರ ನೋಡಿ. EBIT ಈಸ್ 3 lakh. EBIT ಈಸ್ 3 lakh. ಸೊ ಇದನ್ನ ನಾವು ಬರೀಬೇಕು. EBIT 3 lakh ಬರ್ದೇವಿ. ನೆಕ್ಸ್ಟ್ EBIT ಒಳಗೆ ಇಂಟ್ರೆಸ್ಟನ್ನು ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಅಂತ ತಗೋರಿ. 2 ಕಾಲಮ್ ಮೈನಸ್ ಮಾಡ್ಯಾರ. ಈಗ ಹೆಂಗೆ ಮೈನಸ್ ಮಾಡಬೇಕು ಅಂದರೆ ಇಲ್ಲಿ ನೋಡಿರಿ ಇಲ್ಲಿ ಡಿಬೆಂಚರ್ ಇಲ್ಲ, ಸೊ ಇಂಟ್ರೆಸ್ಟ್ ಡ್ಯಾಶ್. ಇಲ್ಲಿಯೂ ಡಿಬೆಂಚರ್ ಇಲ್ಲ, ಇಂಟ್ರೆಸ್ಟ್ ಡ್ಯಾಶ್. ಇವು ಎರಡು ಕಡೆ ಇಲ್ಲ. ಇಲ್ಲಿ ಐತೆ ನೋಡಿರಿ ಡಿಬೆಂಚರ್ 3 lakh at 10%. ಸೊ 30,000 ವಿ ಹ್ಯಾವ್ ಟು ರೈಟ್ ಆ್ಯಸ್ ಅ ಡಿಬೆಂಚರ್ ಇಂಟ್ರೆಸ್ಟ್. ನೆಕ್ಸ್ಟ್ ಇಲ್ಲೇ ಇಕ್ವಿಟಿ ಐತಿ ಇಲ್ಲ, ಇಲ್ಲಿ ಐತೆ ನೋಡಿರಿ ಡಿಬೆಂಚರ್ 6 lakh at 10%. ಸೊ 60,000 ವಿ ಹ್ಯಾವ್ ಟು ರೈಟ್. ಇಲ್ಲಿ ಡಿಬೆಂಚರ್ ಇಲ್ಲ ಡ್ಯಾಶ್. ಸೊ ಡಿಬೆಂಚರ್ ಇರೋದು ಇವು ಎರಡು ಕಡೆ. ಸೊ 30,000 ಆ್ಯಂಡ್ 60,000 ವಿ ಹ್ಯಾವ್ ಟು ರಿಟರ್ನ್. ನೆಕ್ಸ್ಟ್ ನೋಡಿರಿ ಈಗ ಇಂಟ್ರೆಸ್ಟ್ ಮೈನಸ್ ಮಾಡಿದ್ದೀವಿ ಅಂದರೆ ಏನು ಬರ್ತೈತಿ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಸೊ ಇಲ್ಲಿ 3 lakh ಬಂತು, ಇಲ್ಲಿ 3 lakh ಬಂತು, ಇಲ್ಲಿ 3 lakh 30,000 ಹೋದ್ರೆ 2 lakh 70,000 ಬಂತು, ಇಲ್ಲಿ 3 lakh 60,000 ಹೋದ್ರೆ 2 lakh 40,000 ಬಂತು, ಇಲ್ಲಿ 3 lakh ಆ್ಯಸ್ ಇಟ್ ಈಸ್. ಈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಒಳಗೆ ಏನು ಮೈನಸ್ ಮಾಡಬೇಕು? ಇನ್ಕಮ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕು. ಸೊ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾನೆ. ಸೊ ಈ ಪ್ರಾಬ್ಲಮ್ ಒಳಗೆ ಕೊಟ್ಟಾರೆ ನೋಡಿ ಇನ್ಕಮ್ ಟ್ಯಾಕ್ಸ್ ರೇಟ್ ಹೌ ಮಚ್ 50%. ಟ್ಯಾಕ್ಸ್ ರೇಟ್ ಈಸ್ 50%. ಸೊ 50% ಅಂದರೆ ಇದರ ಅರ್ಧ ಮಾಡೋದು. ಇಲ್ಲಿ ಏನು 3 lakh ಇವಾಗ ಬಂದಾವಲ್ಲ EBT ಇದರ ಅರ್ಧ ಅಂದರೆ ಹಾಫ್. ಸೊ 1,50,000, 1,50,000, 135 ಲೈಕ್ ದ್ಯಾಟ್, 120 ಆ್ಯಂಡ್ 150. ಸೊ ಅದ್ರ ಹಾಫ್ ಮಾಡೋದು ಟ್ಯಾಕ್ಸ್ ರೇಟನ್ನು. ಸೊ ಟ್ಯಾಕ್ಸ್ ರೇಟನ್ನು ತೆಗೆದ ಮೇಲೆ ಏನು ಬರ್ತೈತಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ ಉಳ್ಕಿದೆ ಎಲ್ಲ ಆ್ಯಸ್ ಇಟ್ ಈಸ ಬರೀಬೇಕು. ಅವ್ನು ಎಷ್ಟು ಟ್ಯಾಕ್ಸ್ ರೇಟ್ ತೆಗೆದಿರ್ತಿಲ್ಲ ಅಷ್ಟೇ ನಾವು ಬರೀಬೇಕು. ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆದಮೇಲೆ ಪ್ರಿಫರೆನ್ಷಿಯಲ್ ಡಿವಿಡೆಂಡನ್ನು ಮೈನಸ್ ಮಾಡಬೇಕು. ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಯಾರಿಗೆ ಕೊಡ್ತೀವಿ ಅಂದ್ರೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ. ನೋಡಿರಿ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ ಅದಾರ ಅಂದರೆ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಬರೋಂಗಿಲ್ಲ ಡ್ಯಾಶ್. ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ ಅದಾರ ಇಲ್ಲೂ ಕೂಡ ಡ್ಯಾಶ್. ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ ಪ್ಲಸ್ ಡಿವೆಂಚರ್ ಹೋಲ್ಡರ್ ಅದ ಡ್ಯಾಶ್. ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ ಪ್ಲಸ್ ಡಿವೆಂಚರ್ ಹೋಲ್ಡರ್ ಅದ ಡ್ಯಾಶ್. ಇಲ್ಲಿ 32,000 ಹೆಂಗೆ ಬಂತು ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಯಾವ ಶೇರ್ ಅದ ರೀ ನೋಡಿರಿ ಪ್ರಿಫರೆನ್ಸ್ ಶೇರ್ ಅದ 4 lakh at 8%. ಸೊ 4 lakh at 8% ಅಂದರೆ ಎಷ್ಟತ್ತು ರೀ
32,000. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಎಲ್ಲಿದಾರ ಅಲ್ಲಿ ಮಾತ್ರ ನಾವು ಯಾವ ಡಿವಿಡೆಂಡ್ ಕೊಡಬೇಕು, ಪ್ರಿಫರೆನ್ಷಿಯಲ್ ಡಿವಿಡೆಂಡ್. ಸೊ ಹಾಗಾಗಿ 32,000 ತೊಗೊಂಡ್ವಿ. ಸೊ ಅದನ್ನ ತೆಗೆದ್ಮೇಲೆ ಏನು ಬೆಳಿತೈತಿಲ್ಲ ಅದು ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಇದಕ್ಕೆ ಏನಂತ ಕರೀತಾರೆ, ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಎಷ್ಟೆಷ್ಟು ಓದೋದ್ರಿ, 1,50,000 ಅದ, 1,50,000 ಅದ, 1,35,000 ಅದ, 1,20,000 ಅದ, ನೆಕ್ಸ್ಟ್ 1,18,000 ಅದ. ಸೊ ಈ ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಗೆ ಏನು ಮಾಡಬೇಕು, ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ತೊಗೋಬೇಕು. ನೆಕ್ಸ್ಟ್ ಸ್ಟಾಪ್ EPS ಬೇಕಂದ್ರೆ 2 ಇನ್ಫಾರ್ಮೇಷನ್ ಬೇಕು, ಒಂದು ಅರ್ನಿಂಗ್ ಬೇಕು ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್, ಇನ್ನೊಂದು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬೇಕು. ಈಗ ಅರ್ನಿಂಗ್ ಸಿಕ್ಕದ, ಇನ್ನೊಂದು ಏನು ಬೇಕು ರೀ, ಈಗ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಈಗ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಹೆಂಗೆ ತೊಗೋಬೇಕು, ಇಲ್ಲ ಐತೆ ನೋಡಿ 10 lakh ಇಕ್ವಿಟಿ ಶೇರ್ಸ್ ಅಂತ ಐತಿ. ಅದರ ಪ್ರಾಬ್ಲಮ್ ಒಳಗೆ ಎಷ್ಟು ಶೇರಿಗೆ ಎಷ್ಟು ಫೇಸ್ ವ್ಯಾಲ್ಯೂ ಇರ್ತೈತಿ ಅಂತ ಕೊಟ್ಟಿರ್ತಾರೆ. ಸೊ ಫೇಸ್ ವ್ಯಾಲ್ಯೂ ಒಂದು ಇಲ್ಲ ಐತೆ ನೋಡಿ 100 ಈಚ್, ಅಂದ್ರೆ ಒಂದು ಶೇರಿಗೆ ಎಷ್ಟು ಬೆಲೆ ರೀ, 100. ಅಂದ್ರೆ 10 lakh ಮೇಲೆ ಇಲ್ಲದಾವ ನೋಡಿರಿ, ಅದ್ರ ಪ್ರಕಾರ ಶೇರ್ ಮಾಡ್ಕೊತ ಹೋಗಿ ಶೇರ್ ಎಷ್ಟು ಅದಾವ ಅಂತ. ಸೊ ಇಲ್ಲಿ 10 lakh ಶೇರ್ ಅದಾವ. ಸೊ 10 lakh ಶೇರ್ಸ್ ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟು ಬರ್ತದೆ ಶೇರ, 10,000. ಸೊ ದಿಸ್ ಈಸ್ ಅ ಮೆಥಡ್. ಇದು ಫೇಸ್ ವ್ಯಾಲ್ಯೂ, ಇದು ಶೇರ್ಸು, ಶೇರ್ ಕ್ಯಾಪಿಟಲು. ಇಲ್ಲಿ ನೋಡಿರಿ ಪ್ಲ್ಯಾನ್ ನಂಬರ್ 1 ಒಳಗೆ ಏನು ಬರೀಬೇಕು, 10 lakh ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದರೆ ಎಷ್ಟು, ಅದು 10,000 ಅದು ಶೇರು, 10,000 ಅದು. ಇಲ್ಲಿ 6 lakh ಅಂದರೆ ಎಷ್ಟು ಆಗ್ತಾವೆ ಶೇರ, 6,000 ಆಗ್ತಾವೆ. ಸೊ ಟೋಟಲ್ 16,000. ಸೊ ಹೌ ಇಟ್ ಈಸ್ 16,000, ಈ 10 lakh ಪ್ಲಸ್ 6 lakh ಕೂಡಿಸಿದ್ರೆ ಎಷ್ಟಾಯಿತು, 16 lakh. ಸೊ 16 lakh ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟಾಯಿತು, 16,000. ಸೊ ಅದನ್ನು ನಾವು ಇಲ್ಲಿ ಬರ್ತೀವಿ 16,000. ಕೇವಲ ಇಕ್ವಿಟಿ ಶೇರ್ಸನ್ನು ಮಾತ್ರ ತೊಗೋಬೇಕು. ಇಲ್ಲಿ ಎಷ್ಟು ಶೇರ್ ಅದಾವೆ ನೋಡ್ರಿ, ಇಲ್ಲಿ 10 lakh ಇಕ್ವಿಟಿ ಇವು ಬರ್ತಾವೆ, ಇಲ್ಲಿ 3 lakh ಇಕ್ವಿಟಿ ಇವು ಬರ್ತಾವೆ, ಇದು ಬರೋಂಗಿಲ್ಲ ಡಿವೆಂಚರ್. ಓಕೆ, ಅಂದ್ರೆ 10 lakh ಪ್ಲಸ್ 3 lakh ಎಷ್ಟಾಯ್ತು, 13 lakh. ಸೊ 13 lakh ಡಿವೈಡೆಡ್ ಬೈ 100 ಅಂದರೆ ಎಷ್ಟು, 13,000. ಸೊ ಇದು ಪ್ಲ್ಯಾನ್ 2 ಒಳಗೆ ಶೇರ್ಸ್. ಅದೇ ರೀತಿ ಪ್ಲ್ಯಾನ್ 3 ಒಳಗೆ ಇದು ಡಿವೆಂಚರ್ ಇದು ಬರೋಂಗಿಲ್ಲ, ಇಲ್ಲ ಐತೆ ನೋಡಿರಿ 10 lakh ಇಕ್ವಿಟಿ ಶೇರ್ಸ್ ಅಂದರೆ 10,000 ಶೇರ್ಸ್. ಆಮೇಲೆ ಪ್ಲ್ಯಾನ್ ನಂಬರ್ 4 ಒಳಗೆ ನೋಡಿರಿ, ಇಲ್ಲಿ 10 lakh ಐತಿ, ಇದು ಬರ್ತೈತಿ ಇಕ್ವಿಟಿ, ಇಲ್ಲಿ 2 lakh ಅದ, ಇದು ಬರ್ತೈತಿ. 12 lakh ಅಂದರೆ ಎಷ್ಟು ಶೇರ್ಸ, 12,000. ಇದು ಬರೋಂಗಿಲ್ಲ ಪ್ರಿಫರೆನ್ಸ್ ಶೇರ್. ಈಗ ಏನು ಸಿಕ್ತು ನಮ್ಗೆ, ಅರ್ನಿಂಗ್ ಸಿಕ್ತಿ, ನಂಬರ್ ಆಫ್ ಶೇರ್ ಸಿಕ್ತು. ದೆನ್ EPS ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್. EPS ಈಸ್ ಈಕ್ವಲ್ ಟು ಅರ್ನಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಮಾಡ್ತೀವಿ ನಾವು. ಇಲ್ಲಿ ಅರ್ನಿಂಗ್ ಏಟ್ ಕೊಟ್ಟಾರ, ಎಕ್ಸಿಸ್ಟಿಂಗ್ ಒಳಗೆ 15 lakh ಐತಿ, ಸಾರಿ 1,50,000 ಐತಿ. ಸೊ ಶೇರ್ಸ್ ಎಷ್ಟು ಅದಾವ, 10. ಸೊ ವಾಟ್ ಈಸ್ ಯುವರ್ EPS, 15 per share. ಪ್ಲ್ಯಾನ್ 1 ಒಳಗೆ 1,50,000 ಈಸ್ ಅರ್ನಿಂಗ್, 16,000 ಈಸ್ ಶೇರ್, ಡಿವೈಡೆಡ್ ಬೈ ಮಾಡಿದ್ರೆ 9.3 per share. ಇಲ್ಲಿ 1,35,000 ಅದ, ಆ್ಯಂಡ್ ಹೌ ಮೆನಿ ಶೇರ್ಸ್, 13,000. ಸೊ ವಾಟ್ ಈಸ್ ಯುವರ್ ಆನ್ಸರ್, 10.3. ಇಲ್ಲಿ ಎಷ್ಟು ಅಮೌಂಟ್ ಅದ, 1,20,000. ಹೌ ಮೆನಿ ಶೇರ್ಸ್, 10,000. ಸೊ ವಾಟ್ ಈಸ್ ಯುವರ್ ಆನ್ಸರ್, 12 per share. 1,80,000 divided by 12,000, 9.8 per share. So what is your conclusion? Conclusion is that which is giving highest EPS, that is to be selected. Idu 9.3, 10.38, 12, 9.8. This is given highest 12 per share. And the plan number 3 is suggested for investment. Why it is suggested for investment? It gives more EPS. ಅದನ್ನೇ ಕೊಟ್ಟಿರ್ತಾರೆ ನೋಡ್ರಿ, ಅದನ್ನು ಬರೀಬೇಕು ಕನ್ಕ್ಲೂಷನ್, ಇಲ್ಲಿ ಮೇಲಕ್ಕೆ ಬರ್ತಾರೆ ಅವರು. ಓಕೆ, ಹಿಯರ್ ಓಕೆ, ಹೈಯೆಸ್ಟ್ EPS ಇದ್ದದನ್ನು ತೊಗೋಬೇಕು ಅಂತ. ನೆಕ್ಸ್ಟ್ ಕ್ವಶನ್ ಏನು ಮಾಡ್ಯಾರ ನೋಡ್ರಿ, ಕ್ವಶನ್ ನಂಬರ್ 10, ಲಾಂಗ್ ಕ್ವಶನ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆರ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಸೌರಭ್ ಕಂಪ್ನಿ ಲಿಮಿಟೆಡ್, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂತ. ವರ್ಕಿಂಗ್ ಕ್ಯಾಪಿಟಲ್ ಕಂಡಿಡಿರಿ ಅಂತ ಹೇಳ್ಯಾರ. ವರ್ಕಿಂಗ್ ಕ್ಯಾಪಿಟಲ್ ಕಂಡಿಡಿರಿ ಅಂದ್ರೆ ಫಸ್ಟ್ ಏನು ಕೊಟ್ಟಾರ, ಸೇಲ್ಸ್ ಅಟ್ 3 months ಕ್ರೆಡಿಟ್ ಅಂತ ಇದೆ, 15 lakh. ಸೆಕೆಂಡ್, ಕಾಸ್ಟ್ ಆಫ್ ರಾ ಮಟೀರಿಯಲ್ 6 lakh. ಥರ್ಡ್, ವೇಜಸ್ ಫೇರ್ 15 days ಡಿಲೇ 4,80,000. ಮ್ಯಾನುಫ್ಯಾಕ್ಚರಿಂಗ್ ಓವರ್ಹೆಡ್ 1 month ಡಿಲೇ 6 lakh. Administrative overhead 1 month delay 2,40,000. Sales promotion expenses paid in advance 1 month delay 2,40,000. Paid advance 50,000. Then paragraph, supplier of raw material allow 1 month credit. Raw material are in process 2 month. Finished goods are in warehouse
for a half month, 1.5 months, sorry, 1.5 month, cash balance 50,000 and 10% contingency is provided and gross profit 20% on sales. This is given problem. ಈ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ ಬಿಡಿಸ್ಬೇಕಂದ್ರೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ಬೇಕು ನಾವು. ಏನು ಅಂದ್ರೆ ಕರೆಂಟ್ ಅಸೆಟ್ ಒಳಗೆ ಕರೆಂಟ್ ಲಯಬಿಲಿಟಿನ ಏನು ಮಾಡ್ಬೇಕ್ರಿ, ಮೈನಸ್ ಮಾಡಬೇಕು. ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಪ್ರೊಸೀಜರ್. current assets minus current liability. Here current assets minus current liabilities do consider different informations like ಈಗ ಸೇಲ್ಸ್ ಮಂತ್ ಒಳಗೆ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಇಯರ್ ಒಳಗೆ ಕೊಟ್ಟಿರ್ತಾರೆ, ಸಾರಿ ವೀಕ್ಸ್ ಒಳಗೆ ಕೊಟ್ಟಿರ್ತಾರೆ, ಅವ್ನು ನಾವು ತೊಗೋಬೇಕು. ನಾರ್ಮಲಿ ಏನೇನು ಬರ್ತಾವ ಅಂದ್ರೆ ಕರೆಂಟ್ ಅಸೆಟ್ಸ್ ಒಳಗೆ ಇನ್ವೆಂಟರಿ ಬರುತ್ತೆ. ಫಸ್ಟ್ ಇನ್ವೆಂಟ್ರಿ ಬರುತ್ತೆ. ಇನ್ವೆಂಟ್ರಿ ಇನ್ಕ್ಲೂಡ್ಸ್ 3 items. One is stock of raw material, second one is work in progress, and the third one is finish goods ಅಂತ ಕರಿತೀವಿ ನಾವು. ಆಮೇಲೆ ಡೆಟರ್ಸ್ ಅಂತ ಬರ್ತೈತಿ. ಸೊ ಡೆಟರ್ಸ್ ಬರುತ್ತೆ. ಆಮೇಲೆ ಕ್ಯಾಶ್ ಬ್ಯಾಲೆನ್ಸ್ ಟು ಬಿ ಮೇಂಟೈನ್ಡ್ ಅಂತ ಕರಿತೀವಿ ನಾವು. ಸೊ ಕ್ಯಾಶ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಈಗ ಕರೆಂಟ್ ಲಯಬಿಲಿಟಿ ಒಳಗೆ ಕ್ರೆಡಿಟರ್ಸ್ ಬರ್ತೈತಿ. ಸೊ ಇಷ್ಟು ಇನ್ಫಾರ್ಮೇಷನ್. ಸೊ ಇದ್ರ ಮುಖಾಂತರ ನಾವೇನು ಬಿಡಿಸ್ಬೇಕ್ರಿ, ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಬಿಡಿಸುವಾಗ ಇನ್ನೊಂದು ಇಂಪಾರ್ಟೆಂಟ್ ಏನು ತಿಳ್ಕೊಬೇಕು ಅಂದ್ರೆ ಪ್ರಾಫಿಟ್ ಶುಡ್ ಬಿ ಎಲಿಮಿನೇಟೆಡ್. ಪ್ರಾಫಿಟನ್ನು ಏನು ಮಾಡ್ಬೇಕ್ರಿ, ನಾವು ತೆಗೆದು ಹಾಕಬೇಕು. ಪ್ರಾಫಿಟ್ ಈಸ್ ನೋವೇರ್ ಕನೆಕ್ಟೆಡ್ ವಿತ್ ಯುವರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ದ್ಯಾಟ್ಸ್ ವೈ ಪ್ರಾಫಿಟ್ ಈಸ್ ಎಲಿಮಿನೇಟೆಡ್ ಅಂತ ಕರಿತೀವಿ ನಾವು. ಇಲ್ಲಿ 20% ಆನ್ ಸೇಲ್ಸ್ ಅಂತ ಐತೆ ಅದು. ಸೊ 20% ಆನ್ ಸೇಲ್ಸ್ ಅಂದ್ರೆ, ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 20% ಈಸ್ ಟು ಬಿ ಡಿಡಕ್ಟೆಡ್ ಫ್ರಾಮ್ ಟೋಟಲ್ ಸೇಲ್ಸ್. ಸೊ ಹಾಗಾಗಿ ನಾವು 20%ಅನ್ನು ಏನು ಮಾಡ್ಬೇಕ್ರಿ, ಎಲಿಮಿನೇಟ್ ಮಾಡಬೇಕು. ಈಗ ಮೂವ್ ಆನ್ ಟು ಫಸ್ಟ್ ಆನ್ಸರ್, ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್. ಸೊ ಆಗ ಹೇಳಿದ ಪ್ರಕಾರ ಫಸ್ಟ್ ನಾವು ಏನು ತೊಗೋಬೇಕ್ರಿ, ಇನ್ವೆಂಟರಿ ಅಂತ ಕರಿತೀವಿ ನಾವು. ಸೊ ನೋಡ್ರಿ ಇಲ್ಲಿ ಫಸ್ಟ್ ಏನು ತೊಗೊಂಡಾರ, ಇನ್ವೆಂಟರಿ ತೊಗೊಂಡಾರ. ಸೊ ಇನ್ವೆಂಟ್ರಿ ಒಳಗೆ 3 ಇನ್ಫಾರ್ಮೇಷನ್ ಬರ್ತಾವ ಅಂತ ಹೇಳಿ ನಾನು. ಒಂದು ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಫಿನಿಶ್ ಗೂಡ್ಸ್. ಸೊ ಹಿಯರ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಈಸ್ ಟೇಕನ್. ಸೊ ಹೌ ಇಟ್ ಈಸ್ 60,000, ಹೌ ಇಟ್ ಈಸ್ 2 months, ದ್ಯಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ತಿಳ್ಕೊಬೇಕು ನಾವು. ಸೊ ಹಂಗಾಗಿ ರಾ ಮಟೀರಿಯಲ್ 6 lakh ಐತೆ. ಸಾರಿ, ರಾ ಮಟೀರಿಯಲ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಪ್ರಾಬ್ಲಮ್ನಲ್ಲಿ. ಕಾಸ್ಟ್ ಆಫ್ ರಾ ಮಟೀರಿಯಲ್ ಎಷ್ಟು ಅದ ರೀ, 6 lakh. ಸೊ 6 lakh ಇಂಟು 2 months ಅಂತ ತೊಗೊಂಡಾರ. 2 months ಯಾಕೆ ತೊಗೊಂಡಾರ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ ಪ್ಯಾರಾಗ್ರಾಫ್, ಸಪ್ಲೈಯರ್ ಆಫ್ ರಾ ಮಟೀರಿಯಲ್ ರಾ ಮಟೀರಿಯಲ್ಸ್ ಆರ್ ಹೆಲ್ಡ್ ಇನ್ ಸ್ಟಾಕ್ ಫಾರ್ 2 months ಅಂತ ಐತೆ ನೋಡಿ. Raw materials are held in stocks for 2 months. So that 6 lakh into 2 divided by 12. Why it is 12? In a year, how many months are there? 12. So raw materials are 6 lakh. So 2 months divided by 12. So hangagi now ಏನು ಮಾಡಿದೀವಿ ನೋಡ್ರಿ ಇಲ್ಲಿ, 6 lakh into 2 divided by 12. So the amount is 10,000 ಅಂತ ಕರಿತೀವಿ ನಾವು. 1 lakh, sorry, amount is 1 lakh ಬರ್ತೈತೆ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ ನಾವು. ವರ್ಕ್ ಇನ್ ಪ್ರೋಗ್ರೆಸ್ ಐತಿಲ್ಲ ನೋಡೋಣ ಈ ಪ್ರಾಬ್ಲಮ್ನಲ್ಲಿ. ಮಟೀರಿಯಲ್ ಆರ್ ಇನ್ ಪ್ರೊಸೆಸ್ ಅಂತ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಮಟೀರಿಯಲ್ ಇನ್ ಪ್ರೊಸೆಸ್ ಅಂತ ಇಲ್ಲ ಪ್ರಾಬ್ಲಮ್ನಲ್ಲಿ. ಸೊ ಮಟೀರಿಯಲ್ ಇನ್ ಪ್ರೊಸೆಸ್ ಇಲ್ಲ ಅಂದರೆ ಅದು ಏನಿಲ್ಲ ರೀ, ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ. ಸೊ ರಾ ಮಟೀರಿಯಲ್ ಮುಗೀತು. ನೆಕ್ಸ್ಟ್ ಫಿನಿಶ್ ಗೂಡ್ಸ್. ಸೊ ಫಿನಿಶ್ ಗೂಡ್ಸ್ ಇಲ್ಲಿ 1,50,000 ಇಂಟು 20% ಅಂತ ಮಾಡ್ಯಾರ. ಆದರೆ ಇಲ್ಲಿ ಅದನ್ನು 12 lakh ಮೇಲೆ ತೊಗೊಂಡಾರ. 12 lakh ಇಂಟು 1.5 divided by 12. ಇದನ್ನ ಯಾಕೆ ಮಾಡ್ಯಾರ ಅಂತ ತಿಳ್ಕೊಬೇಕು ನಾವು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಫಿನಿಶ್ ಗೂಡ್ಸ್. ಸೊ ನೋಡ್ರಿ ಇಲ್ಲಿ ಒಂದು ನಿಮಿಷ. ಫಿನಿಶ್ ಗೂಡ್ಸ್ ತೊಗೋಬೇಕಂದ್ರೆ ಇಲ್ಲಿ ನೋಡ್ರಿ ಸೇಲ್ಸ್ ಹೌ ಮಚ್ ಈಸ್ ದೇರ್, 15 lakh. ಸೊ ಈ 15 lakh ಒಳಗೆ ಲೆಸ್ 20% ಪ್ರಾಫಿಟ್ ಇನ್ಕ್ಲೂಡ್ ಆಗೈತಿ. ಇಲ್ಲಿ ಐತೆ ನೋಡಿರಿ 20%. ಸೊ 20% ಮೈನಸ್ ಮಾಡಬೇಕು. ಸೊ 15 lakh 20% ಅಂದ್ರೆ 3 lakh ಆಗುತ್ತದ. ಸೊ 3 lakh ಮೈನಸ್ ಮಾಡಂತಲೇ ಎಷ್ಟು ಬರುತ್ತೆ, 12 lakh. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಕಾಲ್ಡ್ ಕಾಸ್ಟ್, ದಿಸ್ ಈಸ್ ಕಾಲ್ಡ್ ಸೇಲ್ಸ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಕಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಪ್ರೈಸ್ ಮೇಲೆ ತೊಗೋಬೇಕು. ಹಾಗಾಗಿ ಇಲ್ಲಿ ನೋಡಿರಿ ಎಷ್ಟು ತೊಗೊಂಡಾರ, 12 lakh. ಸೊ 12 lakh ಇಂಟು 1.5 months ಯಾಕೆ ತೊಗೊಂಡಾರ ಅಂದರೆ, ಬಿಕಾಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ, ಫಿನಿಶ್ ಗೂಡ್ಸ್ ಆರ್ ಇನ್ ವೇರ್ ಹೌಸ್ ಫಾರ್ 1.5 months. ಫಿನಿಶ್ ಗೂಡ್ಸ್ ಆರ್ ಇನ್ ವೇರ್ ಹೌಸ್ ಫಾರ್ 1.5 months. ಸೊ ದ್ಯಾಟ್
they are taken at rupees 1,50,000. So this is opening stock of raw material and this is finished goods. ಎರಡು ಕೂಡಿ ಇಲ್ಲಿ ನಾವು ಬರೀತೀವಿ. ಸೊ ಇನ್ವೆಂಟ್ರಿ ಒಳಗೆ ಬರ್ತಕ್ಕಂಥ 3 ಐಟಮ್ ಮುಗಿದು ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗುಡ್ಸ್. ಈ ಪ್ರಾಬ್ಲಮ್ನಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ, ಹಾಗಾಗಿ ನಾವು ಎರಡು ತೊಗೊಂಡಿವಿ. ನೆಕ್ಸ್ಟ್ ಡೆಟರ್ಸ್ 3 months ಅಂತ ಐತೆ ನೋಡಿರಿ. ಡೆಟರ್ಸ್ 3 months. ಡೆಟರ್ಸ್ ಕೂಡ 12 lakh ಮೇಲೆ ತೊಗೋಬೇಕು ಇನ್ಸ್ಟೆಡ್ ಆಫ್ 15 lakh. Why? Because debtors is also taken on cost price. Sometimes what happen, if it is available in the problem itself, debtor should be taken on selling price ಅಂತ. ಅವಾಗ ನಾವು ಏನು ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಮೇಲೆ ತೊಗೋಬೇಕು. ಈ ಪ್ರಾಬ್ಲಮ್ ಒಳಗೆ ಡೆಟರ್ಸ್ ಕಾಸ್ಟ್ ಪ್ರೈಸ್ ಮೇಲೆ ತೊಗೋಬೇಕು, ದಟ್ ಈಸ್ 12 lakh. ಸೊ ಡೆಟರ್ಸ್ ಇಂಟು 3 months ಅಂತ ಐತೆ. Why it is a 3 months? Because here it is given sales at 3 months credit directly. Means credit allowed to debtor is 3 months. So 12 lakh into 3 divided by 12. Instead of 15 lakh into 3 divided by 12, we have to take 12 lakh. Why? Because it is taken on cost price. So hangagi 3 lakh bantu. So next ಏನು ತೊಗೊಂಡಾರ ಅಂದ್ರೆ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಇನ್ ಅಡ್ವಾನ್ಸ್ 50,000. ಸೊ ಹಿಯರ್ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಇನ್ ಅಡ್ವಾನ್ಸ್ 50,000. ಸೊ ನೇರವಾಗಿ ಅದನ್ನು ತೊಗೊಂಡ್ರು. ಸೊ ಇವು ಅಷ್ಟು ಕೂಡಿಸಿದಾಗ ಏನು ಬಂತು ರೀ ನಿಮ್ಗೆ, ಕರೆಂಟ್ ಅಸೆಟ್ಸ್ ಬಂತು. ಸೊ ಕರೆಂಟ್ ಅಸೆಟ್ ಒಳಗೆ ಏನೇನು ತೊಗೊಂಡಿವಿ ನೋಡ್ರಿ, ಇನ್ವೆಂಟರಿ ತೊಗೊಂಡಿವಿ. ಇನ್ವೆಂಟ್ರಿ ಒಳಗೆ ರಾ ಮಟೀರಿಯಲ್ ಬರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ, ಫಿನಿಶ್ ಗೂಡ್ಸ್ ಬರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಬಿಡಿಸುವಾಗ ಫಿನಿಶ್ ಗೂಡ್ಸ್, ಡೆಟರ್ಸ್ ಆ್ಯಂಡ್ ಇನ್ನೊಂದು ಬರ್ತೈತೆ ವರ್ಕ್ ಇನ್ ಪ್ರೋಗ್ರೆಸ್. ಇದು ಇಂಪಾರ್ಟೆಂಟಾ, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್ ಆ್ಯಂಡ್ ಡೆಟರ್ಸ್. ಈ ಮೂರನ್ನು ಯಾವ ಪ್ರೈಸ್ ಮೇಲೆ ತೊಗೋಬೇಕ್ರೆ, ಕಾಸ್ಟ್ ಪ್ರೈಸ್ ಮೇಲೆ ತೊಗೋಬೇಕು. ಈ ಪ್ರಾಬ್ಲಮ್ ಒಳಗೆ ನೋಡ್ರಿ, ಇದು 15 lakh ಏನದ ರೀ ಸೇಲ್ಸ್ ಅದ. ಈ 15 lakh ಒಳಗೆ 20% ಪ್ರಾಫಿಟನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು, 3 lakh. ಸೊ 12 lakh ಬರ್ತೈತಿ. ಸೊ ಈ 12 lakh ಭಾಳ ಇಂಪಾರ್ಟೆಂಟ್. 12 lakh ಎದ್ರ ಮೇಲೆ ತೊಗೋಬೇಕು, ದಿಸ್ 12 lakh ಈಸ್ ಕನ್ಸಿಡರ್ಡ್ ಫಿನಿಶ್ ಗೂಡ್ಸ್ ಆ್ಯಂಡ್ ಡೆಟರ್ಸ್. ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೆ ಅದಕ್ಕೂ ಬರ್ತೈತಿ, ಅದಿಲ್ಲ. ಸೊ ಈ ಅಷ್ಟು ಕೂಡಿಸಿದಾಗ ಟೋಟಲ್ ಕರೆಂಟ್ ಅಸೆಟ್ ಬಂತು. ಸೊ ಟೋಟಲ್ ಕರೆಂಟ್ ಅಸೆಟ್ ಏನನ್ನ ಮೈನಸ್ ಮಾಡ್ಬೇಕು ರೀ, ವಾಟ್ ವಿ ಶುಡ್ ಡಿಡಕ್ಟ್, ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟಿ ಫಸ್ಟ್ ಏನು ಬರಬೇಕು, ಕ್ರೆಡಿಟರ್ಸ್. ಸೊ 6 lakh ಅಂತ ಐತಿ ಇಂಟು 1 month. ಯಾಕೆ ಇದು 6 lakh ಕ್ರೆಡಿಟರ್ ಏನು ಅಂತ ತಿಳ್ಕೊಬೇಕು ನಾವು. ಹಿಯರ್ ಆ್ಯಕ್ಚುಲಿ ರಾ ಮಟೀರಿಯಲ್, ಇದು ನೋಡ್ರಿ ಭಾಳ ಇಂಪಾರ್ಟೆಂಟ್. ಕ್ರೆಡಿಟರ್ ಶುಡ್ ಅಲೌಡ್ ಆನ್ ರಾ ಮಟೀರಿಯಲ್. ಕ್ರೆಡಿಟ್ ಎದ್ರ ಮೇಲೆ ಅಲೌ ಮಾಡಿರ್ತಾರೆ, ರಾ ಮಟೀರಿಯಲ್. ಸೊ ರಾ ಮಟೀರಿಯಲ್ ಎಷ್ಟದ, 6 lakh. ಸೊ ಇಲ್ಲಿ ಕ್ರೆಡಿಟರ್ ಅಂದರೆ ಯಾರು ಅಂತ ತಿಳ್ಕೊಬೇಕು ನಾವು. ಪ್ರಾಬ್ಲಮ್ ನೋಡಿ ಇಲ್ಲಿ ಕೊಟ್ಟಾರ ನೋಡಿ, ಸಪ್ಲೈಯರ್ ಆಫ್ 1 month ಕ್ರೆಡಿಟ್ ಅಂತ. ಸಪ್ಲೈಯರ್ಸ್ ಆರ್ ಕಾಲ್ಡ್ ಆ್ಯಸ್ ಕ್ರೆಡಿಟರ್ಸ್, ಕಸ್ಟಮರ್ಸ್ ಆರ್ ಕಾಲ್ಡ್ ಆ್ಯಸ್ ಡೆಟರ್ಸ್. ಸೊ ಹಂಗಾಗಿ ಸಪ್ಲೈಯರ್ ಎಷ್ಟು ಮಂತ್ ಕ್ರೆಡಿಟ್ ಅಲೋ ಮಾಡ್ಯಾರ, 1 month. ಸೊ 6 lakh into 1 divided by 12, that is the answer. ಸೊ ನೋಡ್ರಿ ಅಷ್ಟ ಮಾಡ್ಯಾರ ಇಲ್ಲಿ, 6 lakh into 1 divided by 12. So the answer is 50,000. ಸೊ ನೆನ್ಪಿಟ್ಕೋರಿ, in a problem supplier information is given. If the information given supplier, that is called as creditor. If the information is given as a debtor, it is called as if information is given as a customer, it is called as debtor. So ಇಲ್ಲಿ ಕ್ರೆಡಿಟರ್ ಕೊಟ್ಟಿರೋದ್ರಿಂದ ಸೊ ಹಂಗಾಗಿ ಅಮೌಂಟನ್ನು ತೊಗೊಂಡಿವಿ ನಾವು. ನೆಕ್ಸ್ಟ್ ಸಮ್ ಔಟ್ಸ್ಟ್ಯಾಂಡಿಂಗ್ಸ್ ಬಾಕಿ ಉಳಿದಿರ್ತಾವೆ. ಔಟ್ಸ್ಟ್ಯಾಂಡಿಂಗ್ಸ್ ಅಂದರೆ ಬಾಕಿ ಉಳಿದಿರ್ತಾವೆ, ಅವನ್ನ ನಾವು ತೊಗೋಬೇಕು. ಔಟ್ಸ್ಟ್ಯಾಂಡಿಂಗ್ಸ್ ಅಂದರೆ ಏನು, ಇಲ್ಲಿ ಬಾಕಿ ಅದಾವೆ ನೋಡಿ. ಒಂದು ವೇಜಸ್ ಐತಿ, 15 days ಡಿಲೇ, ವೇಜಸ್ ಬಾಕಿ ಐತಿ ಕೊಡಬೇಕಾಗಿದ್ದು 15 days ಅಂತ ಐತದ. ಇನ್ನೊಂದು ಏನದ, ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಬಾಕಿ ಅದ 1 month ಡಿಲೇ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಬಾಕಿ ಅದ 1 month ಡಿಲೇ. ಅಂದರೆ ಇವು 3 ಏನ್ರಿ ಬಾಕಿ ಹೋದ ಔಟ್ಸ್ಟ್ಯಾಂಡಿಂಗ್ಸ್, ಅವು ಕರೆಂಟ್ ಲಯಬಿಲಿಟಿ. ಈಗ ನೋಡಿರಿ, ವೇಜಸ್ 15 days ಡಿಲೇ ಅಂತ ಹೇಳಿ ನಾವು. ಸೊ 4,80,000 ಅಮೌಂಟ್ ಅದ ಇಂಟು 0.5 ಮಾಡಬೇಕು. ವೈ ಇಟ್ ಈಸ್ ಅ 0.5, 15 days ಈಸ್ ಕನ್ವರ್ಟೆಡ್ ಇಂಟು ಹಾಫ್ ಮಂತ್. ಹಾಫ್ ಮಂತ್ ಅಂದರೆ ಎಷ್ಟು, ಹಾಫ್ ಅಂದರೆ ಎಷ್ಟು, 0.5. ಸೊ ಹಾಗಾಗಿ 0.5 divided by 12 ಮಾಡಿದ್ದೆ ನಾವು. ಇದನ್ನು ಡೇಸ್ ಒಳಗೆ 365 ಮಾಡ್ಬೋದು, ಅದು ಕರೆಕ್ಟ್. ಬಟ್ ಮಂತ್ ಹಾಫ್ ಈಸ್ ಬೆಟರ್. ಸೊ ಹಾಗಾಗಿ 20,000 ತೊಗೊಂಡಿವಿ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 1 month ಡಿಲೇ ಐತಿ, 6 lakh into 1 month. So the answer is 50,000. Administrative expenses 24,000, that is also delay 1 month. So 20,000. ನೋಡ್ರಿ ಇಲ್ಲಿ 3 ಅದಾವ. ಒಂದು ವೇಜಸ್ ಡಿಲೇ 4,80,000,
So 4,80,000 into 0.5 divided by 12, that is okay. Next, administrative overhead, manufacturing overhead 6 lakh into 1 divided by 12, that is okay. Next, administrative overhead 2,40,000 into 1 month divided by 12, that is also okay. And these are called outstandings. Okay. So you outstandings are ಈ current asset ಮೇಲೆ current liability ನ minus ಮಾಡಬೇಕು. So current asset ಒಳಗೆ inventory ತಗೊಂಡಿವಿ, inventory ಒಳಗೆ raw material, finished goods ಎರಡು ಕೂಡಿಸಿದಾಗ inventory ಆಯಿತು. ನಂತರ debtors ತಗೊಂಡಿವಿ, debtors ಯಾವ ಪ್ರೈಸ್ ಮೇಲೆ ತೊಗೊಂಡಿವಿ, ಕಾಸ್ಟ್, ಫಿನಿಶ್ ಗೂಡ್ಸ್ ಆಲ್ಸೋ ಟೇಕನ್ ಆನ್ ಕಾಸ್ಟ್ ಪ್ರೈಸ್, ಆಮೇಲೆ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸ್ ಅನ್ನು ಅಡ್ವಾನ್ಸ್ ತೊಗೊಂಡಿವಿ. ಸೊ ಟೋಟಲ್ ತೊಗೊಂಡಿವಿ. ಇದ್ರೊಳಗೆ ಕರೆಂಟ್ ಲಯಬಿಲಿಟಿ ಮೈನಸ್ ಮಾಡ್ಬೇಕಾದ್ರೆ ಫಸ್ಟ್ ಯಾವ ತೊಗೊಂಡಿವಿ, ಕ್ರೆಡಿಟರ್. ಕ್ರೆಡಿಟರ್ ಯಾವ್ದ್ರ ಮೇಲೆ ಅಲೌ ಮಾಡಿರ್ತಾರ, ರಾ ಮಟೀರಿಯಲ್. ಆಮೇಲೆ ಇವು ಮೂರು ಏನ್ರಿ, ಔಟ್ಸ್ಟ್ಯಾಂಡಿಂಗ್ಸ್, ಬಾಕಿ ಉಳಿದಿರೋದು. 15 days ಈಸ್ ಕನ್ವರ್ಟೆಡ್ ಇಂಟು ಹಾಫ್ ಮಂತ್ ಆ್ಯಂಡ್ 1 month ಆ್ಯಸ್ ಇಟ್ ಈಸ್ ಗಿವನ್. ಸೊ ಇವಾಗ ಏನಾಗ್ತದೆ, ನೆಕ್ಸ್ಟ್ ಕರೆಂಟ್ ಅಸೆಟ್ 6 lakh ಐತಿ, ಕರೆಂಟ್ ಲಯಬಿಲಿಟಿ 1,40,000 ಐತಿ. ಸೊ ಈ ಕರೆಂಟ್ ಅಸೆಟ್ ಒಳಗೆ ಕರೆಂಟ್ ಲಯಬಿಲಿಟಿ ಮೈನಸ್ ಮಾಡಂತಲೇ ಏನು ಬರ್ತೈತೆ ನಮ್ಗೆ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರ್ತೈತಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಅಂದ್ರೆ 4,60,000. ದಿಸ್ ಈಸ್ ಕಾಲ್ಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದ್ರೊಳಗೆ ಕ್ಯಾಶ್ ಬ್ಯಾಲೆನ್ಸನ್ನು ಕೂಡಿಸ್ಬೇಕು. ಸೊ ಕ್ಯಾಶ್ ಬ್ಯಾಲೆನ್ಸ್ ಕ್ಯಾನ್ ಬಿ ಟೇಕನ್ ಹಿಯರ್ ಆಲ್ಸೋ. ಕ್ಯಾಶ್ ಬ್ಯಾಲೆನ್ಸನ್ನು ಇಲ್ಲಿನೂ ತೊಗೋಬೋದು ನಾವು. ಕ್ಯಾಶ್ ಬ್ಯಾಲೆನ್ಸ್ ಬೋತ್ ಆರ್ ಕರೆಕ್ಟ್. ಕ್ಯಾಶ್ ಬ್ಯಾಲೆನ್ಸ್ ಈಸ್ ಟೇಕನ್ ಆಟ್ ಕರೆಂಟ್ ಅಸೆಟ್ ಆರ್ ಹಿಯರ್ ಆಲ್ಸೋ. ಸೊ 50,000 ಮಾಡಿದಾಗ 5,10,000. ದಿಸ್ ಈಸ್ ಕಾಲ್ಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸಾರಿ, ದಿಸ್ ಈಸ್ ಕಾಲ್ಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್, 5,10,000. So please understand, this cash balance 50,000 can be taken here also as a current asset. So ಅವಾಗ ಏನಾಗುತ್ತೆ, ಇದು 6,50,000 ಆಗುತ್ತೆ. Both are correct. Cash balance is taken after current asset minus current liability, it should be added, or else it is taken at current asset only. After that, what we are doing, this contingency is to be added 10%. ಇಲ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಏನು ಅಂತ, ಇಲ್ಲ ಐತೆ ನೋಡ್ರಿ, contingency, safety margin anta 10%. Why it is given? Because in future if company is in a loss, by using contingency we can fulfill it anta. ಹಾಗಾಗಿ contingency ನ ನಾವು ತಗೋಬೇಕು. ಎಷ್ಟು ಪರ್ಸೆಂಟೇಜ್, 10%. ಸೊ 5,10,000 ಮೇಲೆ 10% ಅಂದರೆ ಎಷ್ಟಾಯಿತು, 51,000 ಆಗ್ತದೆ. 51,000. ಸೊ 51,000 ಕೂಡ್ಸಂತ ಏನು ಬಂತು, 5,61,000. ದಿಸ್ ಈಸ್ ಕಾಲ್ಡ್ actual working capital required. So this is the answer. ಇಲ್ಲಿ ವರ್ಕಿಂಗ್ ನೋಟ್ ಬರೀಬೇಕು ನಾವು ಲಾಸ್ಟಿಗೆ. ವರ್ಕಿಂಗ್ ನೋಟ್ ಏನು ಅಂದರೆ ಸಿಂಪಲ್ ಥಿಂಗ್, ಗ್ರಾಸ್ ಪ್ರಾಫಿಟ್ ಈಸ್ ಎಲಿಮಿನೇಟೆಡ್, ಆರ್ ಯು ಕ್ಯಾನ್ ಸೇ ಗ್ರಾಸ್ ಪ್ರಾಫಿಟ್ ಅಲ್ಲ, ಪ್ರಾಫಿಟ್ ಈಸ್ ಎಲಿಮಿನೇಟೆಡ್, ಪ್ರಾಫಿಟ್ ಈಸ್ ಇಗ್ನೋರ್ಡ್. ಒಂದೇದು ಪ್ರಾಫಿಟ್ ಈಸ್ ಇಗ್ನೋರ್ಡ್ ತೆಗಿಬೇಕಂದ್ರೆ. ದೆನ್ ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್, ವರ್ಕ್ ಇನ್ ಪ್ರೋಗ್ರೆಸ್, finished goods, then debtors taken at cost price. This is very important point. Next, third working note, creditor allow on raw material. Creditor allow on raw material. Then debtors taken at cost price anta helino already. Okay. Then contingency is added. Contingency is added. ಸೊ ದೀಸ್ ಆರ್ ಆಲ್ ವರ್ಕಿಂಗ್ ನೋಟ್. ನೀವೇನು ಬಿಡಿಸಿರೋ ಪ್ರಾಬ್ಲಮ್ ಅದನ್ನೇ ಹೇಳ್ಬೇಕು. ಸೊ ಇಲ್ಲಿ ಈ ಪ್ರಾಬ್ಲಮ್ ಒಳಗೆ ಏನೈತೆ ಅಂದ್ರೆ ಸಿಂಪಲ್ ಥಿಂಗ್, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಬೇಕು. ಕರೆಂಟ್ ಅಸೆಟ್ಸ್ ಒಳಗೆ ಯೂಶ್ವಲಿ ಏನೇನು ಬರ್ತಾವ ಅಂದ್ರೆ, ಫಸ್ಟ್ ಒನ್ ಇನ್ವೆಂಟರಿ, ನೆನಪಿಟ್ಕೋರಿ. ಇನ್ವೆಂಟ್ರಿ ಒಳಗೆ ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್ ಮೂರು ಬರ್ತಾವೆ ಇನ್ವೆಂಟ್ರಿ ಒಳಗೆ. ನೆಕ್ಸ್ಟ್ ಬರೋದು ಡೆಟರ್ಸ್. ನೆಕ್ಸ್ಟ್ ಬರೋದು ಯಾವ್ದು ರೀ, ಡೆಟರ್ಸ್. ಡೆಟರ್ಸ್ ಯಾವ ಪ್ರೈಸ್ ಮೇಲೆ ತೊಗೋಬೇಕು, ಕಾಸ್ಟ್. ನೆಕ್ಸ್ಟ್ ಬರೋದು ಎನಿ ಅಡ್ವಾನ್ಸ್ ಅಮೌಂಟ್, ಪ್ರಿಪೇಯ್ಡ್ ಅಂತ ಕರಿತೀವಿ, ಅಡ್ವಾನ್ಸ್, ಪ್ರಿಪೇಯ್ಡ್. ಸೊ ಇಲ್ಲಿ ಐತೆ ನೋಡಿ, ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸ್ ಇನ್ ಅಡ್ವಾನ್ಸ್. ನೆಕ್ಸ್ಟ್ ಇನ್ನೊಂದು ಏನು ತೊಗೋಬೇಕು, ಕ್ಯಾಶ್ ಬ್ಯಾಲೆನ್ಸ್. ಕ್ಯಾಶ್ ಬ್ಯಾಲೆನ್ಸ್ ಲಾಸ್ಟಿಗೆ ತೊಗೋಬೋದು ಅಥವಾ ಇಲ್ಲರ ತೊಗೋಬೋದು. ಆಮೇಲೆ ಕರೆಂಟ್ ಲಯಬಿಲಿಟಿ ಒಳಗೆ ಕ್ರೆಡಿಟರ್ ತೊಗೋಬೇಕು. ಕ್ರೆಡಿಟರ್ ಯಾವ್ದ್ರ ಮೇಲೆ ಅಲೌ ಮಾಡಿರ್ತಾರೆ, ರಾ ಮಟೀರಿಯಲ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ಸ್, ಬಾಕಿ ಉಳಿದಿರೋದು ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಎಟ್ಸೆಟ್ರಾ. ಸೊ ಮಾಡಂತಲೇ ನಮ್ಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರ್ತದೆ. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಏನನ್ನು ಕೂಡಿಸ್ಬೇಕು, ಕಾಂಟಿಜೆನ್ಸಿ. ಇಫ್ ಕಾಂಟಿಜೆನ್ಸಿ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್,
The answer itself is called as the actual working capital required. Next problem ನೋಡೋಣ. Case study ನೋಡ್ರಿ, case study ಅದ 2019 ಗೆ. Following are the information of extracted balance sheet, liability and rupees. So 10,000 equity shares of 100 each, 10 lakh. 2,000 preference shares of 100 each, 2 lakh. Then reserve 4 lakh, current liability 4 lakh. So total 20 lakh. See the balance sheet, it is called extracted balance sheet. Andre complete information irangilla. In balance sheet items ಅನ್ನು ತಗೊಂಡಿರ್ತಾರೆ. ಅಂದ್ರೆ ಇದ್ರ ಮುಖಾಂತರ ನಾವೇನು ಬಿಡಿಸ್ಬೇಕ್ರಿ, ಕ್ಯಾಪಿಟಲೈಸೇಷನ್ ಸ್ಟೇಟಸ್ ಬಿಡಿಸ್ಬೇಕು. ದಿಸ್ ಈಸ್ ಕ್ಯಾಪಿಟಲೈಸೇಷನ್. ಇಲ್ಲಿ ಈ ಬ್ಯಾಲೆನ್ಸ್ ಶೀಟ್ಗೆ ಏನಂತ ಕರೀತಾರೆ ಅಂದ್ರೆ ಎಕ್ಸ್ಟ್ರಾಕ್ಟೆಡ್. ಹಿಯರ್ ಲಯಬಿಲಿಟಿ ಐಟಮ್ಸ್ ಈಸ್ ಗಿವನ್, ಅಸೆಟ್ ಈಸ್ ನಾಟ್ ಗಿವನ್. ಸೊ ದಿಸ್ 20 lakh ಲಯಬಿಲಿಟಿ ಈಸ್ ಈಕ್ವಲ್ ಟು 20 lakh ಅಸೆಟ್ಸ್. ಇಟ್ ಈಸ್ ಇಂಪ್ಲಾಯ್ಡ್. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನಂತಂದ್ರೆ ಲಯಬಿಲಿಟಿ ಎಷ್ಟು ಇರುತ್ತೆ ಅಷ್ಟೇ ಏನಿರ್ತೈತೆ ರೀ ಅಸೆಟ್. ಹಾಗಾಗಿ ಇದನ್ನು ಲಯಬಿಲಿಟಿ ಸೈಡ್ ಅಷ್ಟೇ ಕೊಟ್ಟಾರೆ. ಸೊ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ 20%. Then calculate capitalization status if earning are 1,50,000, 2,80,000 and 4 lakh. So before calculating this, first I will tell formula of all these items, then we can go through the answer. Formula hai not brief and ನೆನಪಿಟ್ಕೋರಿ. First net asset ಕಂಡುಹಿಡಬೇಕು. First we have to find out net asset. ಇಲ್ಲಿ ನೆನಪಿಟ್ಕೋರಿ, ನೆಕ್ಸ್ಟ್ ಪ್ರಾಬ್ಲಮ್ ಈಸಿ ಆಗ್ತದೆ. ನೆಟ್ ಅಸೆಟ್ ಕಂಡುಹಿಡಬೇಕಾದ್ರೆ ಏನು ನೆನಪಿಡಬೇಕು ಅಂದ್ರೆ we have to understand two important informations. One is first equity share capital plus reserve plus profit and loss account. This is one formula. Is one formula. Or ಇನ್ನೊಂದು ಫಾರ್ಮುಲಾ ಏನು ಅಂದ್ರೆ ಟೋಟಲ್ ಅಸೆಟ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಇದ್ರ ಮುಖಾಂತರ ನಾವು ನೆಟ್ ಅಸೆಟ್ ಕಂಡುಹಿಡಬೇಕು. ನೆಕ್ಸ್ಟ್ ಕಂಡುಹಿಡಬೇಕಂದ್ರೆ ಬುಕ್ ವ್ಯಾಲ್ಯೂ ಕಂಡುಹಿಡಬೇಕು. ಬುಕ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಮಾಡಬೇಕು. ನೆಕ್ಸ್ಟ್ ಕಂಡುಹಿಡಿಯೋದು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಅರ್ನಿಂಗ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಆ್ಯಂಡ್ ಲಾಸ್ಟ್ ಬರೋದು ರಿಯಲ್ ವ್ಯಾಲ್ಯೂ. ರಿಯಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಅರ್ನಿಂಗ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಸೊ ಈಗ ಲಾಸ್ಟ್ ಕಂಪೇರ್ ಮಾಡುವಾಗ ಬುಕ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ರಿಯಲ್ ವ್ಯಾಲ್ಯೂ, ದಿಸ್ ಈಸ್ ಓವರ್ ಕ್ಯಾಪಿಟಲೈಸೇಷನ್. ಬುಕ್ ವ್ಯಾಲ್ಯೂ ಲೆಸ್ ದ್ಯಾನ್ ರಿಯಲ್ ವ್ಯಾಲ್ಯೂ, ದಿಸ್ ಈಸ್ ಕಾಲ್ಡ್ ಅಂಡರ್ ಕ್ಯಾಪಿಟಲೈಸೇಷನ್. ಬುಕ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ರಿಯಲ್ ವ್ಯಾಲ್ಯೂ, ದಿಸ್ ಈಸ್ ಕಾಲ್ಡ್ ಫೇರ್ ಕ್ಯಾಪಿಟಲೈಸೇಷನ್. ಪ್ರಾಬ್ಲಮ್ ಮುಗೀತು. ಈಗ ವಿಲ್ ಮೂವ್ ಆನ್ ಟು ಒನ್ ಬೈ ಒನ್. ನೋಡಿರಿ, ಫಸ್ಟ್ ನೆಟ್ ಅಸೆಟ್ ಕಂಡಿಡಿ ಅಂತ ಹೇಳಿದಾರೆ. ಸೊ ಫಸ್ಟ್ ಫಾರ್ಮುಲಾ ಏನು ರೀ, ಟೋಟಲ್ ಅಸೆಟ್ ಮೈನಸ್ ಔಟ್ಸೈಡ್ ಲಯಬಿಲಿಟಿ. ಇಲ್ಲಿ ಲಯಬಿಲಿಟಿ ಟೋಟಲ್ ಐತಿ, ಸೊ ದ್ಯಾಟ್ ಈಸ್ ಆಟೋಮೆಟಿಕಲಿ ಕಾಲ್ಡ್ ಆಸ್ ಟೋಟಲ್ ಅಸೆಟ್. 20 lakh is total asset. Minus what we should do, outside liability. So what are the outside liability? Preference share capital is taken, then current liability is taken. These two items are taken, 2 lakh and 4 lakh. So what is that? 6 lakh. So what is your answer? 14 lakh. So this is called net asset. Why preference capital and current liability is taken? Because they are called specific capital anta ಕರೀತೀವಿ ನಾವು, specific equity. Second formula is equity share capital plus reserve. So what is equity share capital? 10 lakh. What is reserve? 4 lakh. So the answer is 14 lakh. In both formula you should get the answer same. So net asset is calculated. Move on to next, book value per share. So what is the formula of book value per share? Net asset divided by number of equity share. So what is the net asset? We are already calculated, 14 lakh. How many equity shares? Number of equity shares. So number of equity shares are here 10,000. So what is your duty here? Just 14 lakh is net asset. How many shares? 10,000. So what is your book value? 140 per share. So ನೋಡ್ರಿ, ಆಲ್ರೆಡಿ ಮಾರ್ಕ್ ಮಾಡಿ ತೋರಿಸಿನ ನಿಮಗೆ. ಏನ್ರಿ ಅಂದ್ರೆ ನೆಟ್ ಅಸೆಟ್ 1,40,000 ಅದ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 10,000 ಅದಾವ. ಸೊ 14 lakh divided by 10,000 shares. So how many answer? 140 per share ಅಂತ ನಾವಲ್ಲಿ ಕರಿತೀವಿ. ಈ ಬುಕ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನು ಬಂತು ಅಂದ್ರೆ, ನೆಕ್ಸ್ಟ್ ಏನು ಕಂಡುಹಿಡಬೇಕಂದ್ರೆ
ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಅರ್ನಿಂಗ್ ಕಂಡುಹಿಡಬೇಕು. ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಅರ್ನಿಂಗ್ ಕಂಡುಹಿಡಬೇಕಂದ್ರೆ ಅರ್ನಿಂಗ್ಸ್ ಇಂಪಾರ್ಟೆಂಟ್. ಇದು ಅರ್ನಿಂಗ್ಸ್, ಇದು ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಾರ ನೋಡ್ರಿ, ಇಫ್ ದ ಅರ್ನಿಂಗ್ಸ್ ಆರ್ 1,50,000 ಅಂತ. ಸೊ ಇಫ್ ದ ಅರ್ನಿಂಗ್ಸ್ ಆರ್ 1,50,000, ವಾಟ್ ಈಸ್ ಕ್ಯಾಪಿಟಲೈಸ್ ವ್ಯಾಲ್ಯೂ ಆಫ್ ಅರ್ನಿಂಗ್? So if the earnings are 1,50,000, we are making the formula here, capitalized value of earning. What is the formula? Expected earning divided by normal rate of return into 100. So expected earning is here, it is given 1,50,000. Then normal rate of return 20, where it comes? Average rate of earning at ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ, ಇಲ್ಲಿ ಐತೆ ನೋಡಿ 20%. Normal rate of return 20%. So we are taking 1,50,000 divided by 20 into 100. So this is called capitalized value of earning. Next we are calculating real value per share. Real value per share is equal to capitalized value of earning divided by number of equity shares. Capitalized value already calculated 75,000. Number of equity shares are already there 10,000. So what is your real value? 75 per share. So as you know, this earnings can be changed. This is important, right? ಅರ್ನಿಂಗ್ಸ್ ಚೇಂಜ್ ಆಗೋತಾ ಹೋಗ್ತಾವ, ಸ್ಟೇಟಸ್ ಚೇಂಜ್ ಆಗುತ್ತೆ. ಸೊ ಹಂಗಾದ್ರೆ ಇಲ್ಲಿ ನೋಡಿರಿ, ವಾಟ್ ಈಸ್ ಯುವರ್ ಸ್ಟೇಟಸ್? ಬುಕ್ ವ್ಯಾಲ್ಯೂ ಈಸ್ 140 ಆ್ಯಂಡ್ ರಿಯಲ್ ವ್ಯಾಲ್ಯೂ ಈಸ್ 75. ವಾಟ್ ಐ ಟೋಲ್ಡ್, ಇಫ್ ಬುಕ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ರಿಯಲ್ ವ್ಯಾಲ್ಯೂ, ವಾಟ್ ಈಸ್ ಸ್ಟೇಟಸ್? ಓವರ್ ಕ್ಯಾಪಿಟಲೈಸೇಷನ್. ಸೊ ಹಿಯರ್ 140 ಈಸ್ ಬುಕ್ ವ್ಯಾಲ್ಯೂ, ಗ್ರೇಟರ್ ದ್ಯಾನ್ what is real value? 75. So what is your answer? Over capitalization. This is first. And move on to second. If the earnings is 2,80,000, earnings change matter, then again capitalized value of earning, expected earning divided by normal rate of return into 100. So expected earning is 2,80,000, normal rate of return is 20. So what is your capitalized value of earning? 1,40,000. It should be same, only earning can be changed. Then what you have to calculate? Real value. Real value formula is same, capitalized value divided by number of equity shares. Capitalized value is here, number of equity shares are 10,000 as it is, so the answer is 140. So now see here, book value is 140, then real value is 140. If book value is equal to real value, 140 equal to 140, what is your status? Fair capitalization. So that's why comment is here. In this case, book value is equal to real value, so the status of company is fair capitalized. And move on to last one. If the earnings is 4 lakh, no really earnings change ಮಾಡ್ಕೊತ ಹೋಗ್ಯಾರ no ಮೂರು, ಈಗ third ಬಂದಿದೆ ನಾವು 4 lakh. If the earnings is 4 lakh, if the earnings is 4 lakh, then first ಏನು ಕಂಡುಹಿಡಿಬೇಕ್ರಿ? capitalized value of earning, expected earning divided by normal rate of return into 100. Expected earning is 4 lakh as it is, normal rate of return is 20. So what is your capitalized value of earning? 20 lakh. Then last, what is real value per share? Real value per share is equal to capitalized value divided by number of equity share. Capitalized value 20 lakh as it is, number of shares 10,000. So real value is 200. So book value already calculated 140, book value is 140. Then what about real value? 200. No, book value less than real value, 140 less than 200. This is called under capitalization. ಏನಂತ ಕರೀತಾರೆ ಇದಕ್ಕೆ? under capitalization. ಕೊಟ್ಟಾರ ನೋಡಿ, under capitalization. So again they are asking, this is case study, again they are asking remedies, means solutions anta karid now. How to overcome the overcapitalization and undercapitalization? First remedy is overcapitalization reorganization. Firm has to organize all his assets, restructure anta. ಸಂಸ್ಥೆದವರು ತಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡಬೇಕು, ಅದರ ಮುಖಾಂತರ ಓವರ್ ಕ್ಯಾಪಿಟಲೈಸೇಷನ್ ತೆಗೆದುಹಾಕೋದು. ಓವರ್ ಕ್ಯಾಪಿಟಲೈಸೇಷನ್ ಅಂದರೆ ಅರ್ನಿಂಗ್ ಕೆಪಾಸಿಟಿ ಇಸ್ ಲೆಸ್ ಕಂಪೇರ್ಡ್ ಟು ಸಿಮಿಲರ್ ಇಂಡಸ್ಟ್ರಿ. So that's why firm has to think over it. Firm has to think over it. ಅದಕ್ಕೆ reorganization ಅಂತ ಕರೀತಾರೆ. ಆಮೇಲೆ firm has to reduce the debenture. ಡಿಬೆಂಚರ್ ಅನ್ನು ಏನು ಮಾಡ್ಬೇಕ್ರಿ? ಕಡಿಮೆ ಮಾಡಬೇಕು. Why? Because firm is paying interest to the debenture holder. So that's why they have to reduce the debenture. Instead of debenture they are issuing equity. ಡಿಬೆಂಚರ್ ಕಡಿಮೆ ಮಾಡಿ equity ಹೆಚ್ಚು ಮಾಡಬೇಕು. Again they are
reduce the interest rate ಕಡಿಮೆ ಮಾಡಬೇಕು. And they have to give reduce high dividend preference share. So instead of that they are giving equity share. Then buyback of shares should be taken back and relaunch it. In simple word, firm have to reduce unnecessary burden to debenture holders and preference share. How to correct undercapitalization? Issuing continuously new shares and issuing bonus shares, extra shares, and increase the face value so that your earning is same. This is the case study. So in this case study we are discussed that whether status of a company. So within 1 minute I will conclude. First you are find out net asset ಕಂಡುಹಿಡಿಬೇಕಂದ್ರೆ ಎರಡು ಫಾರ್ಮುಲಾ ಅದಾವ. ಒಂದೇದು ಟೋಟಲ್ ಅಸೆಟ್ minus outsiders liability. This is first formula. Or equity share capital plus reserve plus profit and loss account. This is first formula. Second formula is book value per share. Book value per share is equal to net assets divided by number of equity shares ಅಂತ ಕರೀತೀವಿ. So book value calculated. Next ಬರೋದು capitalized value of earnings is equal to expected earnings divided by normal rate of return into 100. Next ಬರೋದು real value is equal to capitalized value of earning divided by number of equity shares. And next ಬರೋದು status is very important. Status will move that book value greater than real value, it is over capitalization. Book value less than real value, this is under capitalization. Book value is equal to real value, this is called fair capitalization. So this is the problem of 2019 part 2. Part 1 I have explained yesterday. So tomorrow class will discuss 2018 question paper. Thank you very much.